MP ಎಲೆಕ್ಷನಾಗ ನಮ್ಮದೇ ನಾವೇ ಪಾಂಪ್ಲೆಟ್ ಮಾಡಿಸ್ಕೊಂಡು ನಾವೇ ಮನೆಗೂ ಹೋಗಿ ನಾವೇ ಎಲ್ಲ ನಮ್ಮ ಕಾರ್ಯಕರ್ತರು ಬೂತ್ ಏಜೆಂಟ್ಗಳಾಗಿ ಬೂತ್ ಇದಾಗಿ ಎಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿ, ಲೀಡ್ ಬರಲಿಲ್ವ? ಅದಕ್ಕೆ ಯಾರೋ ಪುಣ್ಯಾತ್ಮನ ಹೇಳೋದಂತೆ ನನ್ನಿಂದ ಲೀಡ್ ಬಂತು. ಇಲ್ಲಿ ಹೆಂಗೆ ಅಂದರೆ ಮೋದಿ ಹೆಸರು ಹೇಳಿದ್ರೆ ಓಟ್ ಹಾಕ್ತಾರೆ, ಆ ಸ್ಥಿತಿಯೇ ಐತೆ ಇವತ್ತು. ನ್ಯಾಷನಲ್ ಎಲೆಕ್ಷನ್ನೇ ಬೇರೆ, ಸ್ಟೇಟ್ ಎಲೆಕ್ಷನ್ನೇ ಬೇರೆ ಅಲ್ವಾ? ಮುಂದೆ ನಿಮ್ಮ ಹೈಕಮಾಂಡ್ ನಿಮ್ಮ ಕ್ಷೇತ್ರ ಸಮಸ್ಯೆ ಸ್ಪಂದಿಸ್ತಾರ ಸರ್? ಏನಾದರೂ ನನಗಂತೂ ಯಲಾಂತದಲ್ಲಿ ವಿಶ್ವನಾಥ್ ಮತ್ತು ಸುಧಾಕರ್ ಫೈಟ್ ಆಗಿತ್ತು, ಕೇಂದ್ರ ನಾಯಕರು ಅವ್ರು ಬೀದಿಗೆ ಬಂದು ಓಡಾಡಿದ್ರು. ಇಲ್ಲೇನಾದರೂ ಅವ್ರ ಬೀದಿಯಲ್ಲೆಲ್ಲ ರಂಪುಲ್ ರಾಮಣ್ಣ ನಾವೇನು ಬೀದಿಯಲ್ಲಿ ಓಡಾಡ್ತಾ ಇದೀವ, ಗಲಾಟೆ ಮಾಡ್ಕೊತಾ ಇದೀವ? ಅದಕ್ಕೆ ಆಮೇಲೆ ನೋಡಿ, ಆಮೇಲೆ ನಾವು ಏನಾಗ್ತದೆ ಅಂದರೆ ನಾವು ಬೀದಿಗೆ ಬರಲ್ಲ, ಬರಬಾರ್ದು ಪಾರ್ಟಿ ಸಿದ್ಧಾಂತದ ಮೇಲೆ. ಯಾಕಂದ್ರೆ ನಾವೆಲ್ಲ ಸಂಘದ ಹಿನ್ನೆಲೆಯಲ್ಲಿ ಬಂದಿರೋ ಅಂಥವ್ರು, ನಮ್ಮ ಸಂಘ ಹೇಳ್ಕೊಟ್ಟಿರೋದು ಅದೇನೆ. ಪಕ್ಷ ದೊಡ್ಡದು, ಪಕ್ಷಕ್ಕಾಗಿ ಏನು ತ್ಯಾಗಕ್ಕೂ ನಾವು ಸಿದ್ಧ ಇರಬೇಕು ಅನ್ನೋದನ್ನು ನಮ್ಗೆ ಅವತ್ತಿಂದ ಹೇಳ್ಕೊಟ್ಟು ಬಂದಿರೋದು. ಅದರ ಮುಖಾಂತರನೇ ನಾವು ನಡೀತಾ ಇರೋದು. ಅದರಿಂದ ಎಲ್ಲ ಸರಿ ಹೋಗ್ತದೆ. ನನಗಂತೂ 100ಕ್ಕೆ 100ರಷ್ಟು ಮುಂದೆ ಸರಿ ಹೋಗ್ತದೆ, ಎಲ್ಲರಿಗೂ ಒಳ್ಳೆಯದಾಗ್ತದೆ, ಗೆಲ್ಲುವಂಥವ್ರಿಗೆ ಟಿಕೆಟು ಕೊಡ್ತಾರೆ ಅಂತ ನನಗಂತ. ಪಾರ್ಟಿಯವ್ರು ನಾನು ಹೇಳೋನಲ್ಲ, ಪಾರ್ಟಿ ಡಿಸಿಷನ್ ತಗೊಂತದೆ. ನಮ್ಮ ಪಾರ್ಟಿಯಲ್ಲಿ ಒಂದು ಸಿದ್ಧಾಂತ ರೀ, ನೀವು ಬೇರೆ ಪಾರ್ಟಿಗಳಾಗ ನೋಡಿ ಮೊದಲೇ 1 ವರ್ಷಕ್ಕೆ ಮುಂಚೆನೇ ಟಿಕೆಟ್ ಅನೌನ್ಸ್ ಮಾಡಿಬಿಡ್ತಾರೆ. BJPಲಿ ಹಂಗಿಲ್ಲ, 1 ತಿಂಗಳವರೆಗೂ ಯಾರು ಅಂತ ಹೇಳೋದಿಲ್ಲ. ಎಲ್ಲ 10-15 ದಿನ ಇದ್ದಂಗೆ ಟಿಕೆಟ್ಗಳು ಅನೌನ್ಸ್ ಆಗುವಂಥದ್ದು. ನನಗೆ ಸಿಕ್ಕಿದ್ರು ಅಯ್ಯಪ್ಪ ಮಾಡ್ತಾನೆ, ಆತನಿಗೆ ಸಿಕ್ಕಿದ್ರು ನಾನು ಮಾಡ್ತೀನಿ, ಯಾರಿಗೆ ಸಿಕ್ಕಿದ್ರು ನಾನು ಪಾರ್ಟಿ ಕೆಲಸ ಮಾಡ್ತೀನಿ. ಈಗ ಹೋದ ಸತಿ ನೀವು ಸಾಕಷ್ಟು ಕೆಲಸಗಳನ್ನು ಮಾಡಿದ್ರಿ, ಟಿಕೆಟ್ ಸಿಗಲಿಲ್ಲ. ಈ ಸತಿನೂ ಹೋರಾಟ ಮಾಡ್ತಾ ಇದ್ರಿ, ಟಿಕೆಟ್ ಸಿಗುತ್ತೆ? ಅದು ಭಗವಂತನ ಇಚ್ಛೆ, ಪಾರ್ಟಿಯವ್ರ ಇಚ್ಛೆ. ಪಾರ್ಟಿಗೆ ಅರ್ಥ ಆಗಿದೆ. ಈಗ ಒಂದ್ಸರಿ ತಪ್ಪೋಗ್ಬೋದು, ಲೇಟ್ ಆಗ್ಬೋದು, ಮತ್ತೆ ಅದು ವರಿಷ್ಠರನ್ನ ಭೇಟಿ ಆಗಿದ್ವಿ. ನಮ್ಗೆ ಆಶಾಭಾವನೆ ನಾವು 4 ಜನ ಕಾರ್ಪೊರೇಟರ್ಗಳು, ನಮ್ಮೆಲ್ಲ ಅಧ್ಯಕ್ಷರುಗಳು, ನಮ್ಮ ಎಲ್ಲ ಮೋರ್ಚಾ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರುಗಳು, ಒಟ್ಟಾರೆ ಅಧ್ಯಕ್ಷರುಗಳು ಎಲ್ಲರೂ ವರಿಷ್ಠರನ್ನ ಭೇಟಿಯಾಗಿ ನಾವು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿದ್ವಿ. ಅವರೊಬ್ಬ ನಮ್ಮ ಲೀಡರ್ ಕೇಳಿದ್ರು, ಎಷ್ಟರಲ್ಲಿ ಸೋತ್ರಿ ಹೋದ್ ಸರಿ ಅಂತ. 37 ಏನೋ 39 ಅಂತ ಹೇಳಿದ್ವಿ. ರವಿಯವ್ರು ಎಷ್ಟಕ್ಕೆ ಸೋತರು? 2.25 ಸೋತ್ರಿ. ಒಳ್ಳೆ ದಿನಗಳು ಬರುತ್ತೆ, ದಯಮಾಡಿ ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಸಂಘಟನೆ ನೀವು ಮಾಡಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ರವಿ ಅಣ್ಣ ಆಗಲೇ ಗುಡ್ ಮಾರ್ನಿಂಗು ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ವಾರ್ಡ್ಗಳಲ್ಲೂ ಕೂಡ ನಮ್ಮ ವಾರ್ಡ್ಗಳು ಅಥವಾ ನಮ್ಮ ಲೀಡರ್ಗಳು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ರವಿ ಅಣ್ಣ ಹೇಳ್ದಂಗೆ ಒಂದೇ ಒಂದು, ನಾವು ಯಾರಿಗೆ ಟಿಕೆಟ್ ಕೊಟ್ಟರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ರವಿ ಅವ್ರಿಗೆ ಆಗ್ಬೋದು ಅಥವಾ ಪಕ್ಷ ಸಂಘಟನೆ ಆಗಲಿ ಅಥವಾ ಸಮಸ್ಯೆಗಳು, ಕ್ಷೇತ್ರ ಸಮಸ್ಯೆಗಳ ಬಗ್ಗೆ ಯಾವ ರೀತಿ ಇರ್ತದೆ ನಿಮ್ಮ ಹೋರಾಟ? ಸೊ ಈಗಾಗಲೇ ನಾವು ಮನೆಗೂ ಹೋದಂಥ ಸಮಯದಲ್ಲಿ ಅನೇಕ ಪಟ್ಟಿ ಮಾಡ್ತಾ ಇದ್ದೀವಿ. ಈ ರೋಡಲ್ಲಿ ಸ್ಯಾನಿಟರಿ ಪ್ರಾಬ್ಲಮ್ ಇದೆ, ಅದನ್ನು ಪಟ್ಟಿ ಮಾಡಿಕೊಂಡು ಆ ಸ್ಪಾಟಲ್ಲೇ ನಾನು ಆಫೀಸರ್ಸ್ಗೆ ಮಾತಾಡ್ತಾ ಇದ್ದೀನಿ. ಕೆಲವರು ಸ್ಪಂದಿಸ್ತಾರೆ, ಕೆಲವರು ಹೇಳ್ಕೊಟ್ಟಿರ್ತಾರೆ, ಅದು ಮಾಡೋದಿಲ್ಲ ಬಿಡಿ, ನಾವು ಹೇಳ್ದಷ್ಟು ಅವರು ಇನ್ನೂ ಮಾಡೋದಿಲ್ಲ, ಯಾಕೆ ಅವ್ರ ಹತ್ರ ಹೋಗಿದ್ರಿ ಅನ್ನೋ ಮಾತುಗಳು ಬಂದವೆ ಬೇಕಾದಷ್ಟು ಕಡೆ. ಇರಲಿ, ಇವೆಲ್ಲ ರಾಜಕೀಯದಾಗ ಸರ್ವಸಾಮಾನ್ಯ. ನಾವೆಲ್ಲದಕ್ಕೂ ಈಗಾಗಲೇ ನಾನು 2008 ಚುನಾವಣೆ ನಿಂತಾಗ ಜಾಲ ಹೋಬಳಿಯಲ್ಲಿ ಒಂದು ಪಂಚಾಯಿತಿ ಸದಸ್ಯರಿರಲಿಲ್ಲ. ಬೆರಳೆಣಿಕೆ ಅಷ್ಟು ನಮ್ಮ ಪ್ರಕಾಶ, ಒಂದಷ್ಟು ಜನ ಕಾರ್ಯಕರ್ತರು ಬಿಟ್ಟರೆ ಒಂದು ಪಂಚಾಯಿತಿ ನಾವು ನೋಡಿರಲಿಲ್ಲ. ಏನಾರು ನೋಡಿದ್ರನಪ್ಪ ಅವತ್ತು? ಒಂದು ಪಂಚಾಯಿತಿ ನಾವು ಇವತ್ತವರೆಗೂ ನೋಡಿರಲಿಲ್ಲ. ನಾನು 2008 ಚುನಾವಣೆ ಸೋತ ನಂತರ ಇದೇ ಕ್ಷೇತ್ರದಲ್ಲೇ ನಾವು ಗೆಲ್ಲಬೇಕು, ಇದೇ ಕ್ಷೇತ್ರದಲ್ಲೇ ನಾವು ಪಂಚಾಯಿತಿಗಳು ನೀಡಬೇಕು ಅಂತೇಳಿ 10 ಪಂಚಾಯಿತಿಗಳಲ್ಲಿ 9 ಪಂಚಾಯಿತಿಯ ಚೇರ್ಮನ್ಗಳು ನಾವು ಮಾಡಿದ್ರಿ.
ನಮ್ಮ ಕ್ಯಾಂಡಿಡೇಟ್ ಗೆದ್ದಿದ್ದು ನಮ್ಮ ಕ್ಯಾಂಡಿಡೇಟ್ಗಳು ಗೆದ್ದು 9 ಚೇರ್ಮನ್ಗಳನ್ನ ನಾವು 9 ಪಂಚಾಯತಿಗೂ ನಮ್ಮ ಚೇರ್ಮನ್ಗಳಾಗಿದ್ದು. ಹಾಗೆ ನಿರಂತರವಾಗಿ ಈ ಕ್ಷೇತ್ರ ಬಿಡ್ದಿರ ನಾನು ಕೆಲಸ ಮಾಡ್ಕೊಂಬಂದಿದ್ದಕ್ಕೆ ಇವತ್ತೆಲ್ಲ ನನಗೂ ಅಂತ ಟಿಕೆಟ್ ಇಲ್ಲಿ ಆಕಾಂಕ್ಷಿಗಳು ಉಟ್ಕೊಂಡಿರೋದು. ನಾನೇನಾರ ಸಿ ನಾರಾಯಣ ಸ್ವಾಮಿ ಅಣ್ಣವರು ಫಸ್ಟ್ ಎಲೆಕ್ಷನ್ 2008 ಸೋತ್ಬಿಟ್ಟು ಕ್ಷೇತ್ರ ಬಿಟ್ಟಿದ್ದರೆ ಇಲ್ಲಿ ಯಾರೂ ಬರ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿರಲಿ, ನಾನು ಸೋತ್ರೂ ಇದೇ ಕ್ಷೇತ್ರದಲ್ಲೇ ಇವತ್ತಿಗೂ ಬಹುಶಃ ಇಡೀ ಬೆಂಗಳೂರ ಇತಿಹಾಸದಲ್ಲಿ 3 ಬಾರಿ ಸೋತು 4ನೇ ಬಾರಿ ಗೆಲ್ಲೇಬೇಕು ಅಂತ ಕೆಲಸ ಮಾಡಿ ಟಿಕೆಟ್ ತಪ್ಪೋದ್ರೂ ಕೆಲಸ ಮಾಡ್ತಾ ಇರೋ ಒಬ್ಬ ವ್ಯಕ್ತಿ ಅಂತಂದರೆ ನಾನು ಅಂತ ನನಗೆ ಹೆಮ್ಮೆಯಿಂದ ನಾನು ಹೇಳ್ಕೊಂತೀನಿ. ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು. ಈ ಚುನಾವಣಾ ಆಯೋಗ ದೂರು ಕೊಟ್ಟಂಗೆ ಇವ್ರ ಗಮನಕ್ಕೆ ಅಂತಂದ್ರ ತಾಲೂಕು ಆಫೀಸ್ಗೆ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದೀನಿ ಮತ್ತು BBMP ನಾರ್ತ್ ಕಮಿಷನರ್ ಕೊಟ್ಟಿದ್ದೀನಿ, ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿದ್ದೀನಿ, ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿದ್ದೀನಿ. ಅವ್ರ ಕಡೆಯಿಂದ ರೆಸ್ಪಾನ್ಸ್ ಏನೋ ಬಂತ ಸರ್? ಮಾಡ್ತೀವಿ. ಅವ್ರೇನೋ ಮಾಡಿಲ್ಲ, ಇನ್ನು ವಾರ ನೋಡಿ ನಾವು ಕೋರ್ಟ್ಗೆ ಹೋಗೋದಂತೂ ಮಾಡಿಲ್ಲ ಅಂದರೆ ಕೋರ್ಟ್ಗಂತೂ ಹೋಗಲೇಬೇಕು. ಅಡ್ವೊಕೇಟ್ಸ್ ಹತ್ರಗಳು ಒಂದು ರೌಂಡ್ ಮಾತಾಡಿದ್ದೀವಿ. ಚೆನ್ನಾಗಿದೆ. ಪಶ್ಚಿಮ ಬಂಗಾಳಕ್ಕೋ ಇನ್ನೊಂದಕ್ಕೋ ರಾಜ್ಯಕ್ಕೋ ಹೋಲಿಸಿದ್ರೆ ಇದು ಜಿನಿಯನ್ ಇದೆ. ನಿಮ್ಮ ವೋಟರ್ ಲಿಸ್ಟ್ ನಿಮ್ಮ ಹತ್ರ ಇದೆ, ನಿಮ್ಮ ಹತ್ರ ಐಡೆಂಟಿ ಕಾರ್ಡ್ ಇದೆ, ನಿಮ್ಮ ಹತ್ರ ಎಲ್ಲ ಸವಲತ್ತಿದೆ, ಅಲ್ಲೇ ವಾಸ ಮಾಡ್ತಿದ್ದೀರಾ, ನ್ಯಾಯ ಸಿಗ್ಬೋದು, ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ. ಕೆಲವು ರಿಮೋಟ್ ಏರಿಯಾಗಳಲ್ಲಿ ಏನಾಗಿದೆ ಅಂದ್ರೆ ಅಂಗನವಾಡಿಗೆ ಹೋಗಿ ಅವರೇ ಫಾರಂ ಇಸ್ಕೊಂಡ್ಬರ್ಬೇಕು, ಫಿಲಮ್ ಮಾಡಿ ವಾಪಸ್ ಕೊಡ್ಬೇಕು ಅನ್ನೋಂಥ ಪರಿಸ್ಥಿತಿ ಇದೆ. ಹೌದು, ನಿಮ್ಮ ಕ್ವಶನ್ನು ಅತ್ಯುತ್ತಮವಾದ ಕ್ವಶನ್ನು, ಆದರೆ ಪರ್ಸನ್ ರಾಂಗು. ಈ ರಾಜ್ಯದ ಮಂತ್ರಿಗಳು ಈ ರಾಜ್ಯವನ್ನು ಆಳ್ತಾ ಇರೋಂಥ ಕಾಂಗ್ರೆಸ್ನವ್ರನ್ನ ಕೇಳಬೇಕು.